ಹಾಯ್, ನಾನು ಮೋನಿಕಾ ಆ್ಯಂಡ್ ದಿಸ್ ಇಸ್ ಎ ಡೇ ಇನ್ ಮೈ ಲೈಫ್ ಆಸ್ ಅನ್ ಆಂಕರ್. ಇವತ್ತು ವೀಕೆಂಡ್ ಸೊ ಇಟ್ಸ್ ಓನ್ಲಿ ಇವೆಂಟ್ ಡೇ. ಟೊಯೋಟಾ ಅವರ ಹೈಲಕ್ಸ್ ಬ್ಲ್ಯಾಕ್ ಎಡಿಷನ್ ಲಾಂಚ್ ಇವೆಂಟ್ಗೆ ನಾನು ನಿರೂಪಕಿಯಾಗಿ ಹೊರಟಿದ್ದೆ. ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬ್ಲ್ಯಾಕ್ ಥೀಮ್ ಇದ್ದಿದ್ರಿಂದ ಈ ಒಂದು ಬ್ಲ್ಯಾಕ್ ಅಟೈರ್ನ ಚೂಸ್ ಮಾಡಿದೆ. ಬ್ಲ್ಯಾಕ್ ಲುಕ್ಸ್ ಕ್ಲಾಸಿ. ಹಾಗೆ ಹೊರಗಡೆ ಫುಡ್ನ ಅವಾಯ್ಡ್ ಮಾಡ್ತಾ ಇದ್ದೀನಿ. ಸೊ ಬ್ರೇಕ್ಫಾಸ್ಟ್ಗೆ ಮನೆಯಲ್ಲಿ ಓವರ್ ನೈಟ್ ಓಟ್ಸ್ನ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಆಡಿಂಗ್ ಸಮ್ ಫ್ರೂಟ್ಸ್ ಆ್ಯಂಡ್ ಇಟ್ ಟೇಸ್ಟ್ಸ್ ಡೆಲಿಷಿಯಸ್. ಸ್ವಲ್ಪ ಎನರ್ಜಿ ಬೇಕಲ್ಲ, ಸೊ ಆರೆಂಜ್ ತಿನ್ಕೊಂಡು ನನ್ನ ಸವಾರಿ ಈವೆಂಟ್ ಕಡೆಗೆ ಹೊರಡ್ತು. ಮನೆಯಲ್ಲಿ ಲೈಟ್ ಆಗಿ ಮೇಕಪ್ ಮಾಡ್ಕೊಂಡು ಹೊರಟೆ, ಯಾಕಂದ್ರೆ ಅಲ್ಲಿ ಹೋಗಿ ಟಚ್ ಅಪ್ ಮಾಡ್ಕೊಳ್ಬಹುದು ಅಂತ. ರೀಚ್ ಆದೆ, ಇಟ್ ವಾಸ್ ಆಲ್ ಡೆಕ್ಡ್ ಅಪ್. ನನ್ನ ಇವೆಂಟ್ ಟೀಮ್ ಲಾಂಚ್ಗೆ ಎಲ್ಲಾ ಸಿದ್ಧತೆನ ಮಾಡ್ಕೊಂಡಿದ್ರು. 6 ವರ್ಷದ ಇವೆಂಟ್ ಎಕ್ಸ್ಪೀರಿಯನ್ಸ್ ನಿಜವಾಗ್ಲೂ ಹೇಗೆ ಶುರು ಆಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ನೆನ್ಸ್ಕೊಂಡ್ರೆ ಮೈ ರೋಮಾಂಚನ ಅನ್ಸುತ್ತೆ. ಸೈನ್ಸ್ ತಗೊಂಡು PU ಓದುವಾಗ್ಲೇ ಪಟ್ಪಟ ಅಂತ ಮಾತಾಡೋ ನನಗೆ ಆಂಕರ್ ಆಗೋ ಆಸೆ. ಹುಚ್ಚತನದಲ್ಲಿ ಎಲ್ಲಾ ಕಡೆ ಆಡಿಷನ್ಸ್ ಕೊಡ್ತಾ ಇದ್ದೆ. ಅಂಡ್ ಜನತಾ ಚಾನೆಲ್ ಅಲ್ಲಿ ತುಂಬಾ ವರ್ಷ ನಿರೂಪಕಿಯಾಗಿ ಕೆಲಸ ಕೂಡ ಮಾಡಿದೆ. ಆಮೇಲೆ ನನ್ನ ಜರ್ನಿ ಶುರುವಾಗಿದ್ದು ಈವೆಂಟ್ಸ್ ಕಡೆಗೆ. ಇವತ್ತಿಗೆ 1000+ ಈವೆಂಟ್ಸ್ ನ ಹೋಸ್ಟ್ ಮಾಡಿದ್ದೀನಿ ಅಂಡ್ ಐ ಹ್ಯಾವ್ ಅ ವೈಡ್ ಕ್ಲೈಂಟ್ ಬೇಸ್. ನನ್ನ ಮಾತು, ನನ್ನ ಧ್ವನಿ, ಕೆಲಸ ಮೆಚ್ಚಿ ನನಗೆ ಕೆಲಸ ಕೊಟ್ಟಂತಹ ಎಲ್ಲ ಆರ್ಗನೈಸರ್ಸ್ಗೆ ಥ್ಯಾಂಕ್ ಯು ಹೇಳಲೇಬೇಕು. ಇನ್ನು ಬೆಳಗ್ಗೆ 9 ಗಂಟೆಗೆ ಶುರುವಾಗಿದ್ದ ಇವೆಂಟು ಮಧ್ಯಾಹ್ನ 2 ಗಂಟೆಗೆ ಮುಗೀತು. ಸೊ ಇದು ನಮ್ಮ ಈವೆಂಟ್ ಲೈಫು. ಆರಾಮಾಗಿ ಇವೆಂಟ್ ಮುಗಿಸ್ಕೊಂಡು ಮನೆಗೆ ಹೊರಟೆ. ನಾನು ನನ್ನ ಚಿರು ಒಂದು ಡ್ರೈವ್ ಕತೆ ಕೇಳಲೇಬೇಡಿ. ಹಾಕಿದ ಮೇಕಪ್ ಎಲ್ಲ ಧೂಳಲ್ಲಿ ಮುಚ್ಚೋಯ್ತು. ಆ್ಯಂಡ್ ದೆನ್ ಐ ಕೇಮ್ ಬ್ಯಾಕ್ ಹೋಮ್, ರಿಲ್ಯಾಕ್ಸ್ ಆದೆ. ಮೇಕಪ್ ಎಲ್ಲ ರಿಮೂವ್ ಮಾಡಿ ನನ್ನ ಬೇರೆ ಕೆಲಸಗಳನ್ನ ನಾನು ಶುರು ಮಾಡಿಕೊಂಡೆ. ಸೊ ದ್ಯಾಟ್ಸ್ ಆಲ್ ಫಾರ್ ಟುಡೇ.